ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ಇವತ್ತು ನಾವು ಒನ್ ಡೇ ಶಾಪಿಂಗ್ ಅಂದ್ರೆ ಹುಬ್ಳಿಗೆ ಹೋಗ್ಬೇಕಂತ ಅಂದ್ಕೊಂಡೇವ್ರಿ. ಶಾಪಿಂಗ್ ಅಂತೇನಿಲ್ಲ, ಇವತ್ತು ಹಂಗೆ ಸಂಡೇ ಆಗಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೊರಗೆ ಹೊಂಟೇವಿ. ನೋಡೋಣ ಬರ್ರಿ ಏನೇನು ಆಕೈತಿ, ಏನೇನು ಮಾಡ್ತೀವಿ ಅನ್ನೋದನ್ನು, ಹುಬ್ಳಿಯೊಳಗೆ ನಾವು ಯಾವ ಪ್ಲೇಸಿಗೆ ಹೋಗ್ತೇವೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಬೆಳಗ್ಗೆ ಹುಡ್ರನ್ನೂ ಎಲ್ಲ ರೆಡಿ ಮಾಡಿಕೊಂಡು ಹೊಂಟೇವ್ರಿ. ಆನ್ ದ ವೇ ಇದ್ವಿ. ಹುಬ್ಳಿ ರೀಚ್ ಆದ್ವಿ. ನಾವು ಒಂದು ಪ್ಲೇಸಿಗೆ ಹೋಗಿದ್ವಿ. ಎಲ್ಲ ಹೋಮ್ ಅಪ್ಲಯನ್ಸಸ್ ಸಿಗುವಂಥ ಏಕೈಕ ಅಂಗಡಿ ಅಂದ್ರೆ ಇದಂತ್ರಿ. ಅದಕ್ಕೆ ಹೋಗಿದ್ವಿ, ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಏನೇನು ಐತಿ ಅನ್ನೋದನ್ನು. ಈಗ ಕ್ರಿಸ್ಮಸ್ ಮಂತ್ ಆಗಿರೋದ್ರಿಂದ ಭಾಳ ಆಫರ್ಸ್ ಮತ್ತು ರೀಸನಬಲ್ ಪ್ರೈಸ್ ಸಿಗ್ತಾವೆ ಅಂಥೇಳಿ ಹೊಂಟೇವ್ರಿ. ಅಲ್ಲಿ ಎಲ್ಲ ಥರದ ಪೂಜೆ ಸಾಮಾನುಗಳು ಮತ್ತು ಎಲ್ಲ ದೀಪ ಆಗಿರ್ಬೋದು, ನಾವೇನಂತೇವ್ರಿ ಸಮಯವು ಎಲ್ಲ ಸಿಗ್ತೈತ್ರಿ. ನೋಡಿರಿ, ಕ್ರಿಸ್ಮಸ್ಸಿಗಾಗಿ ಎಲ್ಲ ಎಷ್ಟು ಚಂದ ರೆಡಿ ಮಾಡಿಟ್ಟಾರ, ಆಫರ್ಸ್ ಕೂಡ ಇಟ್ಟಾರ. ಜನನಿ ಮತ್ತು ಹಾರ್ದಿಕ್ ಭಾಳ ಎಕ್ಸೈಟ್ಮೆಂಟ್ನಾಗ ಸುತ್ತಾಡತ್ತಿದ್ರಿ. ಯಾಕಂದ್ರೆ ಎಲ್ಲ ಅವ್ರಿಗೆ ಸಾಮಾನುಗಳ ಕೈಗೆ ಸಿಗಾಕತ್ತಿದ್ವು. ನಮಗೆ ಕೂಡ ಭಯ, ಅವ್ರು ಎಲ್ಲಿ ಸಾಮಾನನ್ನ ಕಿತ್ತಿ ಹೊಡಿತಾರೋ ಅಂತ ನಮಗೆ ಹೆದರಿಕಿರಿ. ಆದರೂ ಹಂಗೋ ಹಿಂಗೋ ಅವ್ರನ್ನ ಕರ್ಕೊಂಡು ಎಲ್ಲ ತೋರ್ಸಾತಿದ್ವಿ ರೀ. ನಾವು ನೋಡಾತಿದ್ವಿ. ಸಾಮಾನಂತರ ಭಾಳ ಕ್ವಾಲಿಟಿವಿದ್ವು, ಚಲೋ ಇದ್ವು. ನೀವು ಏನಾದರೂ ನಿಮಗೆ ಮನೆಗೆ ಬೇಕಾದಂಥ ಸಾಮಾನುಗಳು, ಫ್ಯಾನ್ಸ್ ಇರ್ಬೋದು ಅಥವಾ ವಾಷಿಂಗ್ ಮಷಿನ್, ಫ್ರಿಜ್ಜು, ಆಮೇಲೆ ನೋಡಿರಿ ಈ ಥರ ನಾನ್ ಸ್ಟಿಕ್ ತವಾಸ್, ಬಾಣಲೆ ಎಲ್ಲ ಏನು ಬೇಕಾದ್ರೂ ಎಲ್ಲ ಒಂದೇ ಕಡೆ ಸಿಗ್ತೈತ್ರಿ. ಬೇರೆ ಕಡೆ ಅಡ್ಡಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ಸರಿ ಈ ಶಾಪಿಗೆ ಹೋಗಿ ಭೇಟಿ ಕೊಡ್ರಿ. ಇಲ್ಲೇ ಇಲ್ಲೇ ಇನ್ನೊಂದು ಖುಷಿ ವಿಚಾರ ಅಂದ್ರೆ, ನಾವು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಡೈಲಿ ನೋಡ್ತಿರ್ತೇವಲ್ರಿ, ಅಮ್ಮ ಮಗ ಕುಕ್ಕಿಂಗ್ ವ್ಲಾಗ್ಸ್ ಅಂಥೇಳಿ. ನೋಡ್ರಿ ಇವನ ರೀ ಅವ. ಆ ವಿಡಿಯೋ ನೋಡ್ತಿದ್ವಿ ನಾವು. ನೋಡಿ ಹುಡುಗ ಎಷ್ಟು ಚಂದ ಟೇಸ್ಟ್ ಮಾಡ್ತಾನೆ, ಎಲ್ಲ ಫುಡ್ಡನ್ನೂ ಟೇಸ್ಟ್ ಮಾಡ್ತಾನೆ ಅಂಥೇಳಿ ಅನ್ಕೊತಿದ್ವಲ್ರಿ. ಆ ಹುಡುಗನ್ನ ನೋಡಿ ಮತ್ತು ಅವ್ರ ತಾಯಿನ ನೋಡಿ ಖುಷಿ ಆಯ್ತು ರೀ. ಅವ್ರ ಜೋಡಿ ಫೋಟೋ ತೆಗೆಸ್ಕೊಂಡ್ವಿ, ಸೆಲ್ಫಿ ತೆಗೆಸ್ಕೊಂಡ್ವಿ ರೀ. ಮನೆಗೆ ಬೇಕಾದಂಥ ಎಲ್ಲ ಸಾಮಾನುಗಳು ಸಿಗ್ತಾವ್ರಿ. ಎಲ್ಲ ಒಂದೇ ಕಡೆ ಅದಾವು. ಅದು ಯಾವ ಪ್ಲೇಸ್ ಅಂತ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ.
ಮನೆಗೆ ಏನೇನು ಬೇಕಲ್ಲ ಎಲ್ಲ ಹೊಸ ಮನೆಗೆ ಸಾಮಾನುಗಳು ಒಂದು ಸ್ಪೂನಿಂದ ಹಿಡಿದು ಒಂದು ದೊಡ್ಡ ಹಂಡೆವರೆಗೂ ಇಲ್ಲಿ ಸಿಗ್ತವ್ರಿ. ಎಲ್ಲ ಜರ್ಮನಿ ಸ್ಟೀಲ್, ಹಿತ್ತಾಳೆ, ನಾನ್ ಸ್ಟಿಕ್, ದೋಸೆ ಹಂಚು, ಎಲ್ಲ ಥರದ ಗಿಫ್ಟ್ಗಳು ಎಲ್ಲ ಸಿಗ್ತವ್ರಿ. ನೋಡಿ, ಕ್ರಿಸ್ಮಸ್ಗೆ ಈ ರೀತಿಯಾಗಿ ಎಲ್ಲ ಅರೇಂಜ್ ಮಾಡಿಟ್ಟಿದ್ರೆ ಮಕ್ಕಳಿಗೆ ನೋಡಿ ಭಾಳ ಖುಷಿ ಆಯ್ತು, ಎಂಟರ್ಟೈನ್ಮೆಂಟ್ ಆಯ್ತು. ಆಮೇಲೆ ಅಲ್ಲಿ ಫೋಟೋ ತಗೊಳಕ್ಕೂ ಒಂದು ಸಣ್ಣ ಪ್ಲೇಸ್ ಅರೇಂಜ್ ಮಾಡ್ಯಾರಿ. ಅದ್ಯಾವ ಪ್ಲೇಸ್ ಅಂತ ನಾನು ಈಗ ಹೇಳ್ತೀನಿ ರೀ. ಹುಬ್ಬಳ್ಳಿಯಲ್ಲಿರುವಂಥ ನಮ್ಮ ಕಿಚನ್ ಪ್ಲೇಸ್ ಎಲ್ಲ ಥರದ ಐಟಮ್ಸ್ ಸಿಗ್ತಾವೆ. ಒಮ್ಮೆ ಹೋಗಿ ನೀವು ಭೇಟಿ ಕೊಡ್ರಿ. ನಾವು ನೆಕ್ಸ್ಟ್ ಬಂದಿದ್ದು ಗ್ಯಾಲಕ್ಸಿ ಮಾಲ್. ಅಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ಗರ್ಲ್ಸ್, ವುಮೆನ್ಸ್ ಎಲ್ಲ ಥರದ ಬಟ್ಟೆಗಳು ಸಿಗ್ತವೆ. ಡ್ಯಾನ್ಸ್ ಮಾಡೋಗ್ರಿ, ಜಾನು ಡ್ಯಾನ್ಸ್ ಮಾಡು. ಭಾರತೀಯರ ಪ್ರತಿ ಸಂಪ್ರದಾಯವು ಪ್ರೀತಿ ಮತ್ತು ಪರಂಪರೆಯ ಕತೆ ಸಾರುತ್ತದೆ. ಅದರೊಳಗೆ ಒಂದು ಅದ್ಭುತ ಮದುವೆಯ ಕತೆ ಇರುತ್ತೆ. ಮಾಲ್ ಅಡ್ಡಾಡಿದ ನಂತರ ನೆಕ್ಸ್ಟ್ ಮಕ್ಕಳಿಗೆ ಹಸಿವಾಗ್ತಿತ್ತು. ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ಆಟ ಆಡಿಸಿ ನೆಕ್ಸ್ಟ್ ನಾವೇನಾದರೂ ತಿನ್ನೋಣ ಅಂಥೇಳಿ ಪಿಜ್ಜಾ ಸೆಂಟ್ರಿಗೆ ಹೋದ್ವಿ. ಅಲ್ಲಿಂದ ಮೋಮೋಸ್ ತಿಂದ್ವಿ. ನೆಕ್ಸ್ಟ್ ಎಗ್ ರೋಲ್, ವೆಜ್ ರೋಲ್. ನೆಕ್ಸ್ಟ್ ಅಕ್ಕ ಅವ್ರ ಫ್ರೆಂಡ್ ಮದುವೆ ಇತ್ತು, ಹಾಗಾಗಿ ಒಂದು ಗಿಫ್ಟ್ ತೊಗೊಂಡ್ರು, ವಾಚ್, ಫಾಸ್ಟ್ ಟ್ರ್ಯಾಕ್ ವಾಚ್. ಏನ್ ತಿನ್ನಕ್ ಬಂದಿರಿ ಜನನಿ? ಏನ್ ಚೋಟು? ಏನ್ ತಿನ್ನಕ್ ಬಂದಿರಿ? ಏನ್ ತಿನ್ನಕ್ ಬಂದಿರಿ? ಏನ್ ತಿನ್ನಕ್ ಬಂದಿರಿ ಹೇಳಲ್ಲ? ಸಿಟ್ಟು ಬಂದೈತಿ ನಮ್ ಜನನಿಗೆ, ಸಿಟ್ಟು ಬಂದೈತಿ ನೋಡ್ರಿ. ನಿನಗ್ ಪಾ ಚೋಟು. ಕೋಲ್ಡ್ ಕಾಫಿ, ಪಿಜ್ಜಾ ಆರ್ಡರ್ ಮಾಡಿದ್ವಿ. 2 ಪಿಜ್ಜಾ, ಒಂದು ಕಾರ್ನ್ ಶುರು ಮಾಡಿದ್ದು ಸೆಜ್ವಾನ್ ಪಿಜ್ಜಾ. ಇದು ಸೆಜ್ವಾನ್. ಕಾರ್ನ್, ಚೀಸ್ ಅಂಡ್ ಅಕ್ಕಿಗೆ ಎಷ್ಟು ಅದು? ನೆಕ್ಸ್ಟ್ ಮೋಮೋಸ್ ಆರ್ಡ್ರ್ ಮಾಡಿದ್ವಿ ರೀ. ಆಮೇಲೆ ಎಗ್ ರೋಲ್ಸ್, ವೆಜ್ ರೋಲ್, ಪನ್ನೀರ್ ರೋಲ್ಸ್ ಆರ್ಡ್ರ್ ಮಾಡಿದ್ವಿ. ಭಾಳ ಟೇಸ್ಟಿ ಆಗಿತ್ತು. ತಿನ್ಕೊಂಡು ಮನೆಗೆ ಬಂದ್ವಿ ರೀ. ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.